ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ನಾವು ಮಾಡುವ ಎಲ್ಲ ವಿಡಿಯೋಗಳ PDF ಯಾರಿಗಾದರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ID ಇರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಸೊ ಈಗ ನಾವು ಬಿಡಿಸುವಂಥ ಪೇಪರ್ 2016ರಲ್ಲಿ ಲ್ಯಾಂಡ್ ಸರ್ವೆ ಎಕ್ಸಾಮ್ದಲ್ಲಿ ಕೇಳಿದಂಥ ಮ್ಯಾಥಮೆಟಿಕ್ಸ್ ಪೇಪರ್ ಆಗಿರುತ್ತೆ. ಸೊ ಮೊದಲೇ ಕ್ವಶನ್, -2⁴ ಇಂಟು -2⁴ ಸೊ -2⁴ ಅಂದರೆ ಏನಾಗುತ್ತೆ, -2 ಇಂಟು -2 ಇಂಟು -2 ಇಂಟು -2. ಸೊ ಈ ಮೈನಸ್ ಕೂಡಿ ಪ್ಲಸ್ ಆಯ್ತು, ಈ ಮೈನಸ್ ಇಂಟು ಮೈನಸ್ ಅಂದಾಗ ಇದು ಪ್ಲಸ್ ಆಯ್ತು. ಸೊ ಆನ್ಸರ್ ನಮ್ಗೆ ಪ್ಲಸ್ದಲ್ಲಿ ಬರುತ್ತೆ. ಸೊ 2⁴ ಅಂದರೆ 2 2 4, 4 2 8, 8 2 16. ಸೊ ಇದು 16 ಆಯಿತು ಇಂಟು ಇದು 16. ಸೊ 16 ಇಂಟು 16 256. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಈ ಚಿತ್ರದಲ್ಲಿ ಮಬ್ಬಾದ ಭಾಗದ ನಿರ್ದಿಷ್ಟ ವಿಸ್ತೀರ್ಣ ಏನು ಅಂದ್ರೆ, ಸೊ ನಿಮಗೆ ಇಲ್ಲಿ ರಬ್ ಏನು ಮಾಡಿದಾರಲ್ಲ ಇದು ಶೇಡಿಂಗ, ಈ ಥರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರು. ಸೊ ಮೊದಲಿಗೆ ಇವ ಒಂದೊಂದು ಚೌಕ್ ಏನೈತಿ ಒಂದೊಂದು ಸೆಂಟಿಮೀಟ್ರ್ ಅಂತ ತೋರಿ. ಸೊ ಇಲ್ಲಿ ಎಷ್ಟು ಅದಾವು, 1 2 3 4 5 6 7 8 9 10 11 12 13 14 15 16 17. ಸೊ ಇಲ್ಲಿ 18 19 20. ಸೊ ಇಲ್ಲಿ 20 ಪರ್ಫೆಕ್ಟ ಸ್ಕ್ವೇರ್ ಅದಾವು. ಸೊ ಇಲ್ಲೇನ, ಸೊ ಈ ಭಾಗ ಹಾಗೂ ಈ ಭಾಗ ಇವೆರಡು ಭಾಗ ಕೂಡಿ ಒಂದಾಗುತ್ತೆ. ನೆಕ್ಸ್ಟ್ ಈ ಭಾಗ ಮತ್ತು ಈ ಭಾಗ ಇವೆರಡು ಕೂಡಿ ಒಂದಾಗುತ್ತೆ. ಸೊ ನೆಕ್ಸ್ಟ್ ಈ ಭಾಗ ಕೂಡಿ ಇವೆರಡು ಕೂಡಿ ಒಂದಾಗುತ್ತೆ. ನೆಕ್ಸ್ಟ್ ಇವೆರಡು ಭಾಗ ಕೂಡಿ ಒಂದಾಗುತ್ತೆ. ಅದೇ ರೀತಿ ಟೋಟಲ್ ಎಷ್ಟು ಭಾಗ, ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ, ಟೋಟಲ 4 ಭಾಗ. ಅದು ಇಲ್ಲೊಂದು ಇದು 5 ಭಾಗ, ಅದೇ ರೀತಿ ಇದು 6 ಭಾಗ. ಸೊ ಇದೊಂದು 7ನೇ ಭಾಗ. ಸೊ ಟೋಟಲ್ ಇಲ್ಲಿ 7 ಭಾಗ ಅದು. ಸೊ ಎಷ್ಟಾಯ್ತು ನಮ್ಗೆ 27. ಸೊ 27 ಚದರ ಅನ್ನೋದೇನ ಈ ಥರ ವಿಸ್ತೀರ್ಣ ಆಗಿರ್ತದೆ. ನೆಕ್ಸ್ಟ್, ಭಾರತದ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದ ತುದಿಯಲ್ಲಿರುವ ಕನ್ಯಾಕುಮಾರಿಯು ಡ್ಯಾಶ್ ಡ್ಯಾಶ್ ಇದೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಉತ್ತರಕ್ಕೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಏನೈತ್ಲೆ ಆ ಥರ ಉತ್ತರಕ್ಕೆ ಬರ್ತೈತೆ ಅಂತ ಹೇಳ್ಯಾರು. ಸೊ ಭಾರತದ ದಕ್ಷಿಣ ಭಾಗದಲ್ಲಿ ಐತಂದರು. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ ಮಧ್ಯಪ್ರದೇಶದ ಭಾರತದ ನಡುವೆ ಹಾದು ಹೋಗೈತಿ. ಸೊ ಇದು ರಾಂಗ್ ಆಗುತ್ತೆ. ಭೂಮಧ್ಯದ ದಕ್ಷಿಣಕ್ಕೆ ಅಂದ್ರೆ ಇಕ್ವೇಟರದ ದಕ್ಷಿಣ ಕೆಳಗೆ ಐತೆ ಅಂದರು. ಸೊ ಇದು ಇಕ್ವೇಟರ ಮ್ಯಾಗೆ ಮತ್ತು ಈ ಕರ್ಕಾಟಕ ಸಂಕ್ರಾಂತಿ ಇರುತ್ತದೆ ಕೆಳಗೆ ಏನೈತಿ ಕನ್ಯಾಕುಮಾರಿ ಅನ್ನೋದು ಬರ್ತದೆ. ಸೊ ಇದು ತಪ್ಪಾಗುತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ದ ದಕ್ಷಿಣಕ್ಕೆ ಅಂದರು ಅಂದ್ರೆ ಮಕರ ಸಂಕ್ರಾಂತಿಯ ವೃತ್ತ ಏನೈತ್ಲೆ ಆ ಥರ ಕೆಳಗತ್ತೆ ಹೇಳ್ಯಾರು. ಸೊ ಇದು ರಾಂಗ್ ಆಗುತ್ತೆ.
ನೆಕ್ಸ್ಟ್ ಭೂಮಧ್ಯದ ಉತ್ತರಕ್ಕೆ. ಸೊ ಇದು ಕರೆಕ್ಟ್ ಆಗುತ್ತೆ. ನೀವು ಇಲ್ಲಿ ಡಯಾಗ್ರಾಮ್ ಮುಖಾಂತರ ನೋಡ್ಬೋದು. ಸೊ ಕನ್ಯಾಕುಮಾರಿ ಅನ್ನೋದು ಇಲ್ಲಿ ಬರ್ತದೆ, ಭಾರತದ ಕಟ್ಟ ಕಡೆಯ ತುದಿ. ಸೊ ಇಲ್ಲಿ ಇದು ಇಕ್ವೇಟರ. ಸೊ ಇಲ್ಲಿ ಏನು ಬರ್ತದೆ ನಮ್ಮದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ. ಸೊ ಇಲ್ಲಿ ನಮ್ಗೆ ಮಕರ ಸಂಕ್ರಾಂತಿ ಇರುತ್ತೆ. ಸೊ ಈ ಇಕ್ವೇಟರ ಭೂಮಧ್ಯದ ರೇಖೆಯ ಉತ್ತರಕ್ಕೆ ನಮಗೆ ಏನು ಬರ್ತದೆ, ಕನ್ಯಾಕುಮಾರಿ ಬರ್ತದೆ. ಸೊ ಭೂಮಧ್ಯದ ರೇಖೆಯ ಉತ್ತರಕ್ಕೆ ಇದು ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸರ್ ಸಿ ವಿ ರಾಮಣ್ಣ ಅವರಿಗೆ ವಿಕಿರಣದ ವಿದ್ಯುನ್ಮಾನ ಕುರಿತು ಯಾವ ಕಾರ್ಯಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಸೊ ಸಿ ವಿ ರಾಮಣ್ಣ ಅವರಿಗೆ ನೊಬೆಲ್ ಪ್ರಶಸ್ತಿ ಚದುರುವಿಕೆ ಅಂದ್ರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನೋ ಇದ್ರ ಮ್ಯಾಗ ಅವರ ಸಂಶೋಧನೆ ಮಾಡಿದಕ್ಕೆ ನೊಬೆಲ್ ಪ್ರಶಸ್ತಿ 1930ರಲ್ಲಿ ಇವರಿಗೆ ಬರುತ್ತೆ. ಸೊ ಇವರ ಪೂರ್ಣ ಹೆಸರು ಏನಂದ್ರೆ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅಂತ. ಸೊ ಎಲ್ಲ ಜಾಸ್ತಿ ಜನದಿಗೇನ ಸಿ ವಿ ರಾಮನ್ ಅಂತಲೇ ಎಲ್ಲರೂ ಗುರುತಿಸ್ತಾರೆ. ನೆಕ್ಸ್ಟ್ 1 ನ್ಯಾನೋಮೀಟರ್ಗೆ ಸಮಾನ ಡ್ಯಾಶ್ ಡ್ಯಾಶ್ಗೆ ಸಮಾನ ಅಂತಾರು. ಸೊ ಇಲ್ಲಿ 1 ನ್ಯಾನೋಮೀಟರ್ ಅಂದ್ರೆ ಎಷ್ಟಾಗಿರ್ತದೆ? 1 ನ್ಯಾನೋಮೀಟರ್ ಅಂದ್ರೆ 10⁻⁻⁹ m ಆಗಿರ್ತದೆ. ಸೊ ಇಲ್ಲಿ ನೀವು ಎಲ್ಲವನ್ನು ನೋಡ್ಬೋದು. 1 ಮೀಟ್ರ್ ಅಂದ್ರೆ m, ಇದು 10⁻0 ಅಂದ್ರೆ 1 ಮೀಟರ್ ಇಸ್ 1 ಆಗಿರ್ತದೆ. ಡೆಸಿಮೀಟರ್ ಅಂದ್ರೆ 10⁻⁻1, ಸೆಂಟಿಮೀಟರ್ ಅಂದ್ರೆ 10⁻², ಮಿಲಿಮೀಟರ್ ಅಂದ್ರೆ 10⁻³ ಮೈಕ್ರೋಮೀಟರ್ ಅಂದ್ರೆ 10⁻⁻6, ನ್ಯಾನೋಮೀಟರ್ ಅಂದ್ರೆ 10⁻⁹ ಆನ್ಸ್ಟ್ರಾಂಗ್ ಅಂತ ಕರಿತಾರೆ ಇದನ್ನ. ಸೊ ಎ ಮ್ಯಾಗ ಒಂದು ಪೂಜ್ಯ ಇಟ್ಟರೆ ಇದು ಆನ್ಸ್ಟ್ರಾಂಗ. ಸೊ ಈ ಥರದ 10⁻⁻10. ನೆಕ್ಸ್ಟ್ ಸೂರ್ಯನಿಂದ ಬಂದ ಬೆಳಕು ನಮ್ಮನ್ನು ತಲುಪುವ ಸಮಯ ಸುಮಾರು ಅಂತ ಹೇಳ್ಯಾರು. ಸೊ ಇಲ್ಲಿ ಸೂರ್ಯನಿಂದ ಬಂದ ಬೆಳಕು ಭೂಮಿಯನ್ನು ತಲುಪಲು 8 ನಿಮಿಷಗಳು ಬೇಕಾಗ್ತವೆ. ಸೊ ಇದು 8 ನಿಮಿಷ ಅಂದರೆ 8 ನಿಮಿಷದ ಮೇಲೆ ಸ್ವಲ್ಪ ಸೆಕೆಂಡ್ಗಳು ಬೇಕಾಗ್ಬೋದು. ಅದನ್ನ ಅವರ ಎವರೇಜ್ ಆಗಿ 8 ನಿಮಿಷ ಅಂತ ಕೊಟ್ಟಾರು. ಸೊ ಇಲ್ಲಿ ಜನವರಿ 3ರಂದು ಸೂರ್ಯ ಏನೈತಿ ಭೂಮಿಗೆ ಸಮೀಪ ಬರ್ತಾನೆ. ಸೊ ಅದನ್ನು ಅಪಿಲಿಯನ್ ಅಂತ ಕರಿತಾರೋ, ಪೆರ್ಲಿಯನ್ ಅಂತ ಕರಿತಾರೋ. ಮತ್ತು ಜುಲೈ 4ರಂದು ಭೂಮಿಯಿಂದ ಸೂರ್ಯ ದೂರ ಆಗ್ತಾನೋ. ಸೊ ಅದಕ್ಕೆ ಪೆರಿಲಿಯನ್ ಮತ್ತು ಅಪಿಲಿಯನ್ ಅಂತ ಕರಿತಾರೋ. ಸೊ ಇದು ಅಪಿಲಿಯನ, ಇದು ಪೆರಿಲಿಯನ್ ಅಂತ ಕರಿತಾರೋ. ಸೊ ಹೀಗಾಗಿ ಸೂರ್ಯನಿಂದ ಬೆಳಕು ಏನೈತಿ ಭೂಮಿಯನ್ನು ತಲುಪಲು 8 ನಿಮಿಷದಿಂದ 20 ಸೆಕೆಂಡ್ದಿಂದ 30 ಸೆಕೆಂಡ್ವರೆಗೆ ಏನೈತಿ ಟೈಮನ್ನು ತಗೊಳ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಷ್ಟು ಕಿಲೋಮೀಟ್ರ್ ದೂರದ, ಸೊ 3 ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ ಬೆಳಕ ಚಲಿಸ್ತೈತಿ. ಸೊ ಟೋಟಲಾಗಿ 500 ಸೆಕೆಂಡ್ಗಳು ಬೇಕಾಗ್ತವೆ. ನೆಕ್ಸ್ಟ್ ಸೊ ಈ ಚಿತ್ರದಲ್ಲಿ ಅದು ಕೊಟ್ಟಾರು. ಸೊ ಇಲ್ಲಿ ABCD ವಿಸ್ತೀರ್ಣವು ಲೆಸ್ ದೆನ್ BCFE ವಿಸ್ತೀರ್ಣ. ಅದೇ ರೀತಿ ABCD ವಿಸ್ತೀರ್ಣ ಗ್ರೇಟರ್ ದೆನ್ BCFE ವಿಸ್ತೀರ್ಣ. ABCD ವಿಸ್ತೀರ್ಣ ಈಕ್ವಲ್ ಟು BCFE ವಿಸ್ತೀರ್ಣ. ಮತ್ತು ಇಲ್ಲಿ ABCD ವಿಸ್ತೀರ್ಣ ಈಕ್ವಲ್ ಟು BCFE ವಿಸ್ತೀರ್ಣವನ್ನು ಹೋಲಿಸಲು ಸಾಧ್ಯವಿಲ್ಲ ಅಂದಾನು. ಸೊ ಇವು 4 ಯಾವುದು ಆಗುತ್ತದೆ ಅಂತ ಕೇಳ್ಯಾರು.
ಸೊ ಇಲ್ಲಿ ಮೊದಲಿಗೆ ನೀವು ಗಮನಿಸಬೇಕಾದೇನು, ಸೊ ಇಲ್ಲಿ ಇವೆರಡು ತ್ರಿಭುಜವನ್ನು ನೋಡಿದಾಗ ಸೊ ಇವೆರಡು ಥ್ರೂ ಪಾಯಿಂಟ ಒಂದೇ ಲೈನ್ದಾಗ ಏನೈತಿ ಕಟ್ ಆಗ್ಯಾವು. ಸೊ ಇದ್ರ ಬೇಸ ಈ ಫಾರ್ಮ್ ಮಾಡಿದಂತಹ ಈ ತ್ರಿಭುಜ ಈಕ್ವಲ್ ಅದಾವೆ. ಸೊ ಅವಾಗ ಏನಾಗುತ್ತೆ, ಈ ತ್ರಿಭುಜ ಈಕ್ವಲ್ ಟು ಈ ತ್ರಿಭುಜ, ಇವೆರಡು ತ್ರಿಭುಜ ಈಕ್ವಲ್ ಆಗುತ್ತವ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ABCD ಇದೊಂದು ಆಕೃತಿ. ಸೊ ಮತ್ತು BCEF ಅನ್ನೋದು ಇದೊಂದು ಆಕೃತಿ. ಇವೆರಡು ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ ಯಾವ ರೀತಿ ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ನೋಡಿ, ಇದು ತ್ರಿಭುಜ, ಈ ತ್ರಿಭುಜ ಈಕ್ವಲ್ ಅದ. ಸೊ ಈ ಪಾರ್ಟ ಈಕ್ವಲ್ ಟು ಈ ತ್ರಿಭುಜ ಈ ತ್ರಿಭುಜ ಇರೋ ಕಾರಣ ಏನಾಗುತ್ತೆ, ಇದು ABCD ಏನಾಗುತ್ತೆ, ABCD ಆಕೃತಿ ಇದು ಈಕ್ವಲ್ ಟು BCEF ಆಕೃತಿ ಅಂತ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ABCD ವಿಸ್ತೀರ್ಣ ಈಕ್ವಲ್ ಟು BCEF ವಿಸ್ತೀರ್ಣ ಆಗುತ್ತೆ. ನೆಕ್ಸ್ಟ್ ಚಿತ್ರದಲ್ಲಿ MATH ಒಂದು ಆಯತ. ಸೊ ಇದರಲ್ಲಿ BG ಎಟ್ಕೊಟ್ಟರು 9 ಸೆಂಟಿಮೀಟರ್, HM ಎಟ್ಕೊಟ್ಟರು 12 ಸೆಂಟಿಮೀಟರ್, HT 30 ಸೆಂಟಿಮೀಟರ್. ಸೊ ಇದ್ದಾಗ ಚಿತ್ರದ ಮಬ್ಬಾದ ಪ್ರದೇಶದ ವಿಸ್ತೀರ್ಣ. ಸೊ ನಾವು ಇಲ್ಲಿ ಈ ಶೇಡೆಡ್ ಮಾಡಿದ್ದನ್ನು ಕಂಡು ಹಿಡಿಬೇಕು ಎಷ್ಟು ವಿಸ್ತೀರ್ಣ ಐತೆ ಅನ್ನೋದು. ಸೊ ಇಲ್ಲಿ ಮೊದಲಿಗೆ ನಾವು ಈ ಆಯತದ ವಿಸ್ತೀರ್ಣ ಎಷ್ಟು ಅನ್ನೋದ ನೋಡೋಣ. ಅದರಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದು ಬಿಡ್ನು, ಅವಾಗ ನಮಗೇನಾಗುತ್ತೆ, ಸೊ ಈ ಶೇಡೆಡ್ ವಿಸ್ತೀರ್ಣ ನಮಗೆ ಸಿಗ್ತದೆ. ಸೊ ಇಲ್ಲಿ ಮೊದಲಿಗೆ ಆಯತದ ವಿಸ್ತೀರ್ಣ ಕಂಡು ಹಿಡಿಯೋ ಫಾರ್ಮುಲಾ ಏನು, ಉದ್ದ ಇಂಟು ಆಗಲ್ಲ. ಸೊ ಇಲ್ಲಿ HT ಎಟ್ಕೊಟ್ಟಾರು, HT 30 ಸೆಂಟಿಮೀಟ್ರ್, ಹಾಗೆ HM ಎಷ್ಟಾಗುತ್ತೆ 12 ಸೆಂಟಿಮೀಟ್ರ್. ಸೊ 30 ಇಂಟು 12 ಆದಾಗ 360 ಚದರ ಆಗುತ್ತೆ. ಸೊ ಇದರಲ್ಲಿ ಈ ವಿಸ್ತೀರ್ಣವನ್ನು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ಸೊ ಆಯತದಲ್ಲಿ ಆಪೋಸಿಟ್ ಬಾಹುಗಳು ಏನಾಗಿರ್ತಾವೆ, ಸಮ ಆಗಿರ್ತಾವೆ. ಸೊ ಇಲ್ಲಿ HT ಈಕ್ವಲ್ ಟು AM ಆಗುತ್ತೆ, ಇದು 30 ಸೆಂಟಿಮೀಟರ್. ಸೊ ನಮಗೆ BG ಎಟ್ಕೊಟ್ಟರು 9 ಸೆಂಟಿಮೀಟರ್. ಸೊ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಫಾರ್ಮುಲಾ ಏನು, ಅದರ ಬೇಸ್ ಎಷ್ಟ 30 ಇಂಟು ಅದರ ಹೈಟ್ ಅಟ 9 ಸೆಂಟಿಮೀಟರ್ ಡಿವೈಡೆಡ್ ಬೈ 2. ಸೊ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಫಾರ್ಮುಲಾ ಏನು, ಸೊ ಅದರ ಬೇಸ್ ಇಂಟು ಹೈಟ್ ಡಿವೈಡೆಡ್ ಬೈ 2. ಸೊ ಇಲ್ಲಿ 2 1 2 15 15 9 ಎಷ್ಟಾಗುತ್ತೆ 135 ಚದರ ಆಗುತ್ತೆ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣ 135, ಅದೇ ರೀತಿ ಆಯತದ ವಿಸ್ತೀರ್ಣ 360 ಆಗುತ್ತೆ. ಸೊ ಈ 360ರಲ್ಲಿ 135 ಕಳೆದಾಗ ಸೊ ನಮಗೆ ಎಷ್ಟು ಉಳಿಯುತ್ತೆ 225. ಸೊ ಇಲ್ಲಿ ಶೇಡ್ ಮಾಡಿದಂತಹ ಮಬ್ಬಾದ ಪ್ರದೇಶದ ವಿಸ್ತೀರ್ಣ ಎಷ್ಟಾಗುತ್ತೆ 225 ಚದರ ಇವು ಆಗುತ್ತೆ. ನೆಕ್ಸ್ಟ್ ಸ್ಕೇಲಾರ್ ಪ್ರಮಾಣವನ್ನು ಆರಿಸಿ ಅಂದರು. ಸೊ ಇಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಯಾವುದು ಅನ್ನೋದು ಹೇಳಬೇಕು. ಸೊ ಇಲ್ಲಿ ಬಲ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ, ವೇಗ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ವೇಗವರ್ಧಕ ಅನ್ನೋದು ಇದು ವೆಕ್ಟರ್ ಕ್ವಾಂಟಿಟಿ. ಸೊ ಒತ್ತಡ ಅಂದ್ರೆ ಪ್ರೆಷರ್ ಅನ್ನೋದು ಇದೊಂದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಆನ್ಸರ್ ಬಿ ಈಸ್ ಕರೆಕ್ಟ್. ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಸ್ಕೇಲಾರ್ ಕ್ವಾಂಟಿಟೀಸ್ ಅಂದರೆ ಏನು. ಸೊ ಇಲ್ಲಿ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸೊ ಸ್ಕೇಲಾರ್ ಕ್ವಾಂಟಿಟೀಸ್ ಓನ್ಲಿ ಮ್ಯಾಗ್ನಿಟ್ಯೂಡನ್ನು ಅಥವಾ ಮ್ಯಾಗ್ನಿಟ್ಯೂಡ್ ಅಂದರೆ ಅಮೌಂಟರ ಆಗ್ಬೋದು, ಸೈಜರ್ ಆಗ್ಬೋದು, ಅದನ್ನಟ್ಟೆ ಹೊಂದಿರ್ತಾವೆ, ಡೈರೆಕ್ಷನನ್ನು ಹೊಂದಿರೋದಿಲ್ಲ.
ಸೊ ಎಕ್ಸಾಂಪಲ್ ಟೆಂಪ್ರೇಚರ ಸೊ ಟೈಮ್ 5 ಸೆಕೆಂಡ್ ಕೊಟ್ಟರು, ಮಾಸ್ 10 kg, ಡಿಸ್ಟೆನ್ಸ್ 5 ಮೀಟರ್. ಸೊ ಇವಕ್ಕೇನೈತಿ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅವ ಸೈಜ್ ಒಳಗಾಯ್ತು ಅಮೌಂಟ್ ಒಳಗಾಯ್ತು ಎಷ್ಟು ಅನ್ನೋದ. ನೆಕ್ಸ್ಟ್ ವೆಕ್ಟರ್ ಕ್ವಾಂಟಿಟಿ ಒಳಗೆ ಯಾವ ಬೋತ್ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ ಹಾಗೆ ಡೈರೆಕ್ಷನ್ ಎರಡನ್ನೂ ಹೊಂದಿರ್ತಾವೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸೈಜ ಅಥವಾ ಅಮೌಂಟ್ ಒಳಗೆ ಇರ್ತದೆ. ಸೊ ಡೈರೆಕ್ಷನ್ ಅಂದ್ರೆ ಯಾವ ಡೈರೆಕ್ಷನ್ದಾಗ ಐತೆ ಅನ್ನೋದು. ಸೊ ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಒಳಗೆ ಡಿಸ್ಪ್ಲೇಸ್ಮೆಂಟ, ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ 5 ಮೀಟರ್, ಡೈರೆಕ್ಷನ್ ಯಾವ ಕಡೆ ಈಸ್ಟ್ ಕಡೆ. ಸೊ ಇಲ್ಲಿ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, ಡೈರೆಕ್ಷನ್ ನಾರ್ತ್ ಕಡೆ. ಸೊ ಇಲ್ಲಿ ಆಕ್ಸಲರೇಷನ್ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸೊ ಅಪ್ವರ್ಡ್ಸ ಅಂದರೆ ಮೇಲೆ. ಸೊ ನೆಕ್ಸ್ಟ್ ಫೋರ್ಸ 10 ನ್ಯೂಟನ್, ಸೊ ಸೌತ್ ಕಡೆ. ಸೊ ಈ ರೀತಿವ ಬರ್ತಾವೆ. ನೆಕ್ಸ್ಟ್ ರಷ್ಯಾದ ಗಣಿತ ತಜ್ಞನೊಬ್ಬ 1 per hour ಗಂಟೆಯಲ್ಲಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸಬಲ್ಲ. ಈ ವೇಗದಲ್ಲಿ ಅವರು ಕ್ಯೂ ಗಂಟೆಗಳಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬಿಡಿಸಬಲ್ಲರು. ಸೊ ಇಲ್ಲಿ 1 ಗಂಟೆ per hour ಅಂದರು. ಸೊ ಇಲ್ಲಿ ಏನಾಗುತ್ತೆ, 1 ಗಂಟೆಯಲ್ಲಿ ಕ್ಯೂ ಪ್ರಶ್ನೆಗಳನ್ನ ಅವರ ಬಿಡಿಸ್ತಾರೋ. ಅದೇ ರೀತಿ ಕ್ಯೂ ಗಂಟೆಯಲ್ಲಿ ಎಷ್ಟು ಪ್ರಶ್ನೆ ಬಿಡಿಸ್ತಾರೋ ಅಂತ ಕೇಳ್ಯಾರ ಅವ್ರ. ಸೊ ಅವಾಗ ಏನಾಗುತ್ತೆ, ಇದು ಕ್ಯೂ ಇಂಟು ಕ್ಯೂ ಆಗುತ್ತೆ. ಸೊ ಕ್ಯೂ ಸ್ಕ್ವೇರ್ ಅಂದ್ರೆ 1 ಗಂಟೆಯಲ್ಲಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸಬಲ್ಲವರು. ಈ ವೇಗದಲ್ಲಿ ಅವರು ಕ್ಯೂ ಗಂಟೆಗಳಲ್ಲಿ ಅಂದಾಗ ಒಂದು ಪ್ರಶ್ನೆಯನ್ನು ಕ್ಯೂ ಗಂಟೆಯಲ್ಲಿ ಬಿಡಿಸ್ಯಾರಂದ್ರೆ ಅದನ್ನ ಇದಕ್ಕೆ ಕ್ಯೂ ಗಂಟೆಗೆ ಇಂಟು ಮಾಡಿದಾಗ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದಾರೆ, 1 ಗಂಟೆಯಲ್ಲಿ 2 ಪ್ರಶ್ನೆಗಳನ್ನು ಅವರು ಬಿಡಿಸ್ತಾರೆ. ಸೊ 2 ಗಂಟೆಯಲ್ಲಿ ಎಷ್ಟು ಪ್ರಶ್ನೆ ಬಿಡಿಸ್ಬೇಕು ಅವರ, ಈ 2 ಇದಕ್ಕೆ ಇಂಟು ಮಾಡಿದಾಗ 4. ಸೊ ಇಲ್ಲಿ ಈ 2 ನಾವು ಇಲ್ಲಿ ಇಂಟು ಮಾಡಿವು, ಅದಕ್ಕೆ ಏನಾಗುತ್ತೆ, ಇಲ್ಲಿ ಕ್ಯೂ ಸ್ಕ್ವೇರ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಅಂತರ್ಜಾಲ ಉಪಯೋಗಿಸುವ ಪುರುಷರು ಮತ್ತು ಮಹಿಳೆಯರ ಅನುಪಾತ 1:4 ಇದೆ. ಪುರುಷರ ಬಳಕೆದಾರರ ಸಂಖ್ಯೆ 20% ಹೆಚ್ಚಿದ್ದು ಮಹಿಳಾ ಬಳಕೆದಾರರ ಸಂಖ್ಯೆ 10% ಹೆಚ್ಚಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಅಂತರ್ಜಾಲ ಬಳಕೆದಾರರ ಹೆಚ್ಚಳದ ಪ್ರಮಾಣ ಎಷ್ಟು ಅಂತ ಇಲ್ಲಿ ಕೇಳ್ಯಾರು. ಸೊ ಇಲ್ಲಿ ಮೊದಲಿಗೆ ಪುರುಷರು ಮತ್ತು ಮಹಿಳೆಯರು ಎಷ್ಟದ, 1:4 ಅದ. ಸೊ ಇದನ್ನು ನಾವು 2 ಸೈಡ 100ರಿಂದ ಇಂಟು ಮಾಡೋಣ. ಸೊ ಅವಾಗೇನಾಗುತ್ತೆ, 100:400. ಸೊ ನಮಗೆ ಇಲ್ಲಿ ಶೇಕಡಾವನ್ನು ಹೆಚ್ಚಿಸೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಏನು ಕೇಳೋರು, ಪುರುಷರು 20% ಹೆಚ್ಚು. ಸೊ ಇದು ಪುರುಷರು, ಇದು ಮಹಿಳೆಯರು. ಸೊ ಪುರುಷರು 20% ಅಂದರೆ 100ಕ್ಕೆ 20% ಅಂದರೆ 20 ಹೆಚ್ಚ. ಸೊ ಇಲ್ಲಿ 20 ಹೆಚ್ಚು ಮಾಡಿದಾಗ 120 ಆಗುತ್ತೆ. ನೆಕ್ಸ್ಟ್ ಮಹಿಳೆಯರು 10% ಹೆಚ್ಚಂದಾರೆ ಇಲ್ಲಿ. ಸೊ 10% ಅಂದ್ರೆ 400ಕ್ಕೆ 10% ಅಂದ್ರೆ 40. ಸೊ 40 ಹೆಚ್ಚು ಮಾಡಿದಾಗ 440 ಆಯಿತು. ಸೊ ಇಲ್ಲಿ ಒಟ್ಟಾರೆ ಬೆಂಗಳೂರಿನಲ್ಲಿ ಅಂತರ್ಜಾಲ ಬಳಕೆದಾರರ ಹೆಚ್ಚಳ ಪ್ರಮಾಣ. ಸೊ ಇಲ್ಲಿ ಮೊದಲಿಗೆ ಎಷ್ಟಿದ್ರು, 2,500,000 ಜನ ಇದ್ದರು ಅವರು. ಸೊ ನಂತರ ಇಲ್ಲಿ ಎಷ್ಟಾದರು, 560 ಜನ ಆದರು. ಸೊ ಇಲ್ಲಿ 440 ಪ್ಲಸ್ 120 ಅಂದರೆ 560 ಜನ ಆದರು. ಸೊ ಇಲ್ಲಿ 500ಕ್ಕೆ 60 ಜನ ಹೆಚ್ಚಾದ್ರೆ, ಸೊ 100ಕ್ಕೆ ಎಷ್ಟು ಹೆಚ್ಚಾದಂಗೆ. ಸೊ ಇಲ್ಲಿ ಇವೆರಡು ಪೂಜೋದು, ಇಲ್ಲೆರಡು ಪೂಜೋದು. ಸೊ 5 1 5 12. ಸೊ
ಇಲ್ಲಿ 12% ಏನಾಗುತ್ತೆ ಇವರ ಟೋಟಲ್ ಬೆಂಗಳೂರಿನ ಅಂತರ್ಜಾಲ ಬಳಕೆದಾರರಲ್ಲಿ ಹೆಚ್ಚಳ 12% ಹೆಚ್ಚಾಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಈ ಹಾಕುವಂಥ ವಿಡಿಯೋಗಳ PDF ಫಾರ್ಮ್ಯಾಟಲ್ಲಿ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಮ್ಮ ಟೆಲಿಗ್ರಾಮ್ ಐಡಿಗೆ ನೀವು ಮೆಸೇಜ್ ಮಾಡೋ ಮುಖಾಂತರ PDF ಅನ್ನು ಪಡೆದುಕೊಳ್ಳಬಹುದು. ಸೊ ಥ್ಯಾಂಕ್ ಯು ಸೋ ಮಚ್.